ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ರಾಯಚೂರಿನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ವಿಚಾರ. ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ರಾಯಚೂರಿನಲ್ಲಿ ಪ್ರತಿಭಟನೆ. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಕೂಡ ಆಗ್ತಾ ಇರುವಂತದ್ದು. ರಾಯಚೂರಿನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ರಾಯಚೂರಿನಲ್ಲಿ ಪ್ರತಿಭಟನೆ ಕೂಡ ಆಗ್ತಾ ಇರುವಂಥದ್ದು. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ರಾಯಚೂರಿನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ ಆಗ್ತಾ ಇರುವಂಥದ್ದು. ಆರು ತಿಂಗಳು ಮುಂಚೆ ಬರೆದಿದ್ದಾರೆ, ಈ ಅಭ್ಯರ್ಥಿ ವಿಚಾರದಲ್ಲಿ ತಾವು ಪರಿಶೀಲನೆ ಮಾಡಬೇಕು, ಈ ರೀತಿಯಾದಂಥ ವಿಚಾರಗಳು ಕೇಳಿ ಬರ್ತಾ ಇದೆ ಅಂತ. ಆದರೂ ಬಿ ಜೆ ಪಿಯವರು ಅಮಿತ್ ಶಾ, ನರೇಂದ್ರ ಮೋದಿ, ವಿಜೇಂದ್ರ ಎಲ್ಲರೂ ಅವ್ರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಈಗೇನು ಕರ್ನಾಟಕ ರಾಜ್ಯದ ಮಾನ ಮರ್ಯಾದಿನ ಏನು ರಸ್ತೆಗಳಲ್ಲಿ ಪೆನ್ ಡ್ರೈವ್ ಮೂಲಕ ಹರಾಜು ಹಾಕೋ ಯಾವುದೋ ಒಂದು ಇದಾಗಿದೆ ಅಂತ, ಒಂದು ಘಟನೆ ಆಗಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಇದು ಅಂಥ ವ್ಯಕ್ತಿ ಹೆಂಗೆ ಆಚೆ ಹೋಗಲಿಕ್ಕೆ ಸಾಧ್ಯ? ಈ ದೇಶ ಬಿಟ್ಟು ಹೋಗೋವರೆಗೂ ಕೇಂದ್ರ ಸರ್ಕಾರದ ಸಪೋರ್ಟ್ ಇಲ್ದಂಗೆ ಹೆಂಗೆ ಹೋಗೋಕ್ಕೆ ಸಾಧ್ಯ? ದೇವರಾಜೇಗೌಡ ಪತ್ರ 6 ತಿಂಗಳು ಮುಂಚೆ ಬರೆದಿದ್ದಾರೆ, ಈ ಅಭ್ಯರ್ಥಿ ವಿಚಾರದಲ್ಲಿ ತಾವು ಪರಿಶೀಲನೆ ಮಾಡಬೇಕು, ಈ ರೀತಿಯಾದಂಥ ವಿಚಾರಗಳು ಕೇಳಿ ಬರ್ತಾ ಇದೆ ಅಂತ. ಆದರೂ ಬಿ ಜೆ ಪಿಯವರು ಅಮಿತ್ ಶಾ, ನರೇಂದ್ರ ಮೋದಿ, ವಿಜೇಂದ್ರ ಎಲ್ಲರೂ ಅವ್ರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಈಗೇನು ಕರ್ನಾಟಕ ರಾಜ್ಯದ ಮಾನ ಮರ್ಯಾದಿನ ಏನು ರಸ್ತೆಗಳಲ್ಲಿ ಪೆನ್ ಡ್ರೈವ್ ಮೂಲಕ ಹರಾಜು ಹಾಕೋ ಯಾವುದೋ ಒಂದು ಇದಾಗಿದೆ ಅಂತ, ಒಂದು ಘಟನೆ ಆಗಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಇದು ಅಂಥ ವ್ಯಕ್ತಿ ಹೆಂಗೆ ಆಚೆ ಹೋಗಲಿಕ್ಕೆ ಸಾಧ್ಯ? ಈ ದೇಶ ಬಿಟ್ಟು ಹೋಗೋವರೆಗೂ ಕೇಂದ್ರ ಸರ್ಕಾರದ ಸಪೋರ್ಟ್ ಇಲ್ದಂಗೆ ಹೆಂಗೆ ಹೋಗೋಕ್ಕೆ ಸಾಧ್ಯ? ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ವಿಚಾರ. ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ರಾಯಚೂರಿನಲ್ಲಿ ಪ್ರತಿಭಟನೆ ಕೂಡ ಆಗ್ತಾ ಇರುವಂಥದ್ದು. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಕೂಡ ಆಗಿದೆ. ರಾಯಚೂರಿನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ ಆಗಿರುವಂಥದ್ದು ನೋಡ್ತಾ ಇದ್ದೀವಿ.